ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಗಣಿನಾಡು ಸಂಡೂರು ಅಖಾಡ ಯಾರ ಪಾಲಾಗುತ್ತೆ? ಕಮಾಲ್ ಮಾಡ್ತಾರಾ ಕಮಲಕಲಿ ಬಂಗಾರು ಹನುಮಂತು? ಜನಾರ್ದನ್ ರೆಡ್ಡಿ ತಂತ್ರಗಾರಿಕೆ ಕೆಲಸ ಮಾಡುತ್ತಾ? ಕಾಂಗ್ರೆಸ್ ಪ್ರಾಬಲ್ಯ ಉಳಿಸಿಕೊಳ್ತಾರಾ ತುಕಾರಾಂ? ಈ ಸುದ್ದಿಗಳನ್ನು ನೋಡೋಣ. ಸಂಡೂರು ದಣಿ ಯಾರು? ನ್ಯೂಸ್ ಟಾಪ್ 9 ನಲ್ಲಿ. ಎರಡು ಕ್ಷೇತ್ರಗಳ ಉಪಚುನಾವಣೆ ಲೆಕ್ಕಾಚಾರ ಒಂದು ಕಡೆ ಆದ್ರೆ ಸಂಡೂರಿನದ್ದೇ ಪ್ರತ್ಯೇಕ ಲೆಕ್ಕಾಚಾರ. ಯಾಕಂದ್ರೆ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ದಾಖಲಿಸಲಿದೆ ಅಂತ ಈಗಾಗಲೇ ಎಕ್ಸಿಟ್ ಪೋಲ್ ಭವಿಷ್ಯವನ್ನ ನುಡಿದಿದೆ. ಆದ್ರೆ ಎಕ್ಸಿಟ್ ಪೋಲ್ ಅಖೈರೋ ತೀರ್ಪಲ್ಲ. ಸೊ ಜನರ ಗಮನವೀಗ ಸಂಡೂರು ಬೈ ಎಲೆಕ್ಷನ್ ರಿಸಲ್ಟ್ ಮೇಲಿದೆ. 20 ವರ್ಷದಿಂದ ತುಕಾರಾಂ ಮಾಡಿದ ಕ್ಷೇತ್ರ ಅಭಿವೃದ್ಧಿ. ಸಂಸದ ತುಕಾರಾಂ ಕ್ಷೇತ್ರದ ಪ್ರತಿ ಮನೆಗೆ ಪರಿಚಯ ಇರೋದು. ಸಂಸದರ ಪತ್ನಿ ಅನ್ನಪೂರ್ಣ ತುಕಾರಾಂ ಕ್ಷೇತ್ರದ ಪರಿಚಯ ಇರೋದು ಲಾಭವಾಗಬಹುದು. ಮಹಿಳಾ ಮತದಾರರನ್ನ ಸೆಳೆಯುವ ಶಕ್ತಿ ಅನ್ನಪೂರ್ಣಗೆ ಇರೋದು. ಹೊರಗಿನ ವ್ಯಕ್ತಿಗೆ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಕೊಟ್ಟಿದ್ದು ಮತಗಳನ್ನ ತಂದುಕೊಟ್ಟಿರುವ ಸಾಧ್ಯತೆ ಇದೆ. ಸಚಿವ ಲಾರ್ಡ್ ವೈಯಕ್ತಿಕ ವರ್ಚಸ್ಸು ಕೆಲಸ ಮಾಡಿರೋದು. ಕಾರ್ಮಿಕರ ಮತಗಳು ಕಾಂಗ್ರೆಸ್ಗೆ ಬಂದಿರೋದು ಪ್ಲಸ್ ಆದ್ರೂ ಅಚ್ಚರಿ ಇಲ್ಲ. ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಬದಲಾವಣೆ ಕೂಗು ಇತ್ತು. ಅದನ್ನ ನಿರ್ಲಕ್ಷಿಸಿ ಮತ್ತೆ ತುಕಾರಾಂ ಅವರ ಕುಟುಂಬಕ್ಕೆ ಮಣೆ ಹಾಕಿ ಟಿಕೆಟ್ ನೀಡಿದ್ದು ಅಸಮಾಧಾನಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ. ಅಲ್ಲದೆ ಮಹಿಳಾ ಅಭ್ಯರ್ಥಿಯಾದ ಕಾರಣ ಮಹಿಳೆಯರ ಮತಗಳ ಮೇಲೆ ನಿರೀಕ್ಷೆ ಹೆಚ್ಚಿತ್ತು. ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಹಿಳೆಯರು ಮತ ಚಲಾಯಿಸಿಲ್ಲ. ಜನಾರ್ದನ್ ರೆಡ್ಡಿ ವರ್ಚಸ್ಸಿನಿಂದ ಏಕಾಏಕಿ ಬಿಜೆಪಿ ಪರ ಅಲೆ ಎದ್ದಿದ್ದು ಕಾಂಗ್ರೆಸ್ ಹಿಡಿತವಿದ್ದ ಗ್ರಾಮಗಳಲ್ಲೂ ಬಿಜೆಪಿ ಬಾವುಟ ಹಾರಿದ್ವು. ಇದೆಲ್ಲ ಅನ್ನಪೂರ್ಣಗೆ ದುಬಾರಿ ಆಗುತ್ತೆ ಅನ್ನೋ ಚರ್ಚೆ ಇದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಅವರ ಕುರಿತು ಕ್ಷೇತ್ರದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ನಡೆಯುತ್ತಿವೆ. ತುಕಾರಾಂ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದೆ ಬಿಜೆಪಿಗೆ ಪ್ಲಸ್ ಆದ್ರೂ ಆಗಬಹುದು. ಇನ್ನು ಜನಾರ್ದನ್ ರೆಡ್ಡಿ ಕ್ಷೇತ್ರ ಉಸ್ತುವಾರಿ ಮತ್ತು ತಂತ್ರಗಾರಿಕೆ ಮಾಡಿದ್ದು ಸಂಡೂರಿನಲ್ಲಿ ಬಂಗಾರು ಹನುಮಂತು ಅವರ ಹಿಡಿತ ಇರೋದು. ಇಲ್ಲಿ ಎಸ್ಟಿ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ಬಂಗಾರು ಪರ ಅಲೆ ಇದೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಸಂಡೂರಿನ ರಾಜಮನೆತನದ ಕಾರ್ತಿಕ ಘೋರ್ಪಡೆ ಬಿಜೆಪಿ ಪರ ಪ್ರಚಾರದಲ್ಲಿ ಕಾಣಿಸಿಕೊಂಡಿಲ್ಲ. ಇದು ಬಿಜೆಪಿಯ ಬಂಗಾರು ಹನುಮಂತುಗೆ ಮೈನಸ್ ಆಗಲಿದೆ ಎಂಬ ಚರ್ಚೆ ಇದೆ. ಇನ್ನು ಜನಾರ್ದನ್ ರೆಡ್ಡಿ ಬಂದಿದ್ದನ್ನೇ ಅಸ್ತ್ರ ಮಾಡಿಕೊಂಡ ಕಾಂಗ್ರೆಸ್ ರೆಡ್ಡಿ ಮತ್ತು ಗಣಿಗಾರಿಕೆ ವಿಚಾರ ಇಟ್ಕೊಂಡು ಕ್ಯಾಂಪೇನ್ ಮಾಡಿತ್ತು. ಜನಾರ್ದನ್ ರೆಡ್ಡಿ ಆತ ಕೆಎಸ್ ದಿವಾಕರ್ಗೆ ಟಿಕೆಟ್ ನೀಡದ ಅಸಮಾಧಾನವು ತಳಮಟ್ಟದ ಕಾರ್ಯಕರ್ತರಲ್ಲಿ ಇದೆ ಎನ್ನಲಾಗಿದೆ. ಅಲ್ಲದೆ ಸಚಿವ ಸಂತೋಷ್ ಲಾಡ್ ಸಂಡೂರಿನಲ್ಲಿ ಹಿಡಿತ ಹೊಂದಿದ್ದು ಅವರೇ ಕ್ಷೇತ್ರದ ಉಸ್ತುವಾರಿ ವಹಿಸಿದ್ದು ಬಿಜೆಪಿಗೆ ಮೈನಸ್ ಆಗಬಹುದು ಅನ್ನೋ ಚರ್ಚೆ ಇದೆ. ಇತ್ತ ಸಂಡೂರು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ಬೆಟ್ಟಿಂಗ್ ಜೋರಾಗಿದೆ. ಕುಡುತಿನಿ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತೆ ಗೆಲ್ಲೋದು ಅಂತ 1 ಲಕ್ಷ ಬೆಟ್ಟಿಂಗ್ ಕಟ್ಟಲಾಗಿದೆ. ಚೋರನೂರು ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಗೆಲುವು ನಿಶ್ಚಿತ ಅಂತ ತನ್ನ ಜಮೀನನ್ನ ಬೆಟ್ಟಿಂಗ್ ಕಟ್ಟಲು ರೈತ ಸಿದ್ಧವಾಗಿದ್ದಾನೆ. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು 3 ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಇಂದೇ ಹೊರಬೀಳಲಿದೆ. ಯಾರ ಲೆಕ್ಕಾಚಾರ ಏನಾಗುತ್ತೆ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಬಹಿರಂಗವಾಗಲಿದೆ. ಹೀಗಾಗಿ ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ಮತದಾರರು ಕೂಡ ಯಾರು ಗೆಲ್ಲಲಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳಲು ಕಾತರರಾಗಿದ್ದಾರೆ.